ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಅಡುಗೆ ಬಂದುಬಿಟ್ಟು ಉತ್ತರ ಕರ್ನಾಟಕದ ಸಿಹಿ ತಿಂಡಿ, ಸಾಂಪ್ರದಾಯಿಕವಾಗಿರೋ ಸಿಹಿ ತಿಂಡಿ ಅಂತಲೇ ಹೇಳ್ಬೋದು. ನಮ್ಮ ನಾಗರ ಪಂಚಮಿಲಿ ಇದನ್ನು ಕಂಪಲ್ಸರಿ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ. ನೋಡಿ, ಇದು ಎಷ್ಟು ಸಾಫ್ಟಿಯಾಗಿದೆ, ಸ್ಮೂದಿಯಾಗಿದೆ ಮತ್ತು ಎಷ್ಟು ಟೇಸ್ಟಿಯಾಗಿದೆ ಅಂದರೆ ನೀವು ತಿಂದ್ಬಿಟ್ಟು ನೋಡಿದ್ರೇ ಗೊತ್ತಾಗೋದು. ಎಷ್ಟು ಈಸಿಯಾಗಿ ಕೂಡ ಮಾಡ್ಕೋಬೋದು. ಇದನ್ನು ಒಂದ್ಸಲ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ನೀವು ನೋಡ್ಕೊಂಬಿಟ್ಟು ಮನೇಲಿ ಮಾಡ್ಕೊಂಬಿಟ್ಟು ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಬೇಕು. ಇದನ್ನು ಎಲ್ಲರೂ ಒಂದು ರೀತಿಲಿ ಮಾಡ್ತಾರೆ, ಬಟ್ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 1/4 kg ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದೇ ಅಳತೆಯ ಬಟ್ಲಲ್ಲಿ ನಾನು ಒಂದು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಗಸಗಸೆ ಯಾಕಂದರೆ ಬೆಲ್ಲ ಮತ್ತು ಗೋಧಿ ಎರಡೂ ಹೀಟ್ ಅಲ್ವಾ, ಅದಕ್ಕೋಸ್ಕರ ಬ್ಯಾಲೆನ್ಸ್ ಆಗೋಕ್ಕೆ ಗಸಗಸೆ ಹಾಕ್ತಾಯಿದ್ದೀನಿ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ ನಾನು ಬನ್ಸಿರವೆ ಬಳಸ್ತಾಯಿದ್ದೀನಿ ಇದಕ್ಕೆ, ಮತ್ತು ಕರಿಲಿಕ್ಕೆ ಎಣ್ಣೆ. ಒಂದು ಪಾತ್ರೆಯಲ್ಲಿ ನಾನು ತೊಗೊಂಡಿರೋ ಬೆಲ್ಲನ ಕರಗ್ಲಿಕ್ಕೆ ಬಿಡ್ತೀನಿ. ಇದು ಯಾವುದೇ ಥರ ಪಾಕ ಆಗೋದೇನು ಬೇಡ ಮತ್ತು ಆಣ ಏನು ಹಿಡಿಯೋ ಹಾಗಿಲ್ಲ. ಜಸ್ಟ್ ಬೆಲ್ಲ ಕರಗಿದ್ರೆ ಅಷ್ಟೇ ಸಾಕು. ಕರಗಿದ ಮೇಲೆ ಇದನ್ನು ತಣ್ಣಗಾಗಿ ಬಿಟ್ಬಿಡೋಣ. ಈಗ ನಾನು ಒಂದು ಚಿಕ್ಕ ಬೌಲ್ಗೆ ನಾನು ತೊಗೊಂಡಿರೋ ಗೋಧಿ ಹಿಟ್ಟನ್ನ ನಾದ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಹಾಕ್ಕೋಬೋದು, ಬಟ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲದಕ್ಕೂ ಸ್ವಲ್ಪ ಉಪ್ಪು ಬಳಸೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಚಿಟಿಕೆ ಅಷ್ಟೇ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾದ್ಕೊಂಬಿಡೋಣ. ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಯಾಕಂದರೆ ಬೆಲ್ಲದ ಪಾನಕನ ನಾವು ಸ್ವಲ್ಪ ಬರೀ ಕರಗೋ ಥರ ನೀರಿನ ಅಂಶ ಥರ ಇರೋ ಥರ ಮಾಡಿದ್ದೀವಲ್ಲ, ಅದಕ್ಕೆ ಕಾರಣ ಇದನ್ನು ನಾವು ಗಟ್ಟಿಯಾಗಿ ನಾದ್ಕೋತಾ ಇದ್ದೀವಿ. ನೋಡಿ, ಅದಕ್ಕೆ ಬಂದರೆ ಸಾಕು. ನಾನು ನಿಮಗೆ ಒಂದು ಸಲ ಯಾವುದಾಗಿದೆ ಅಂತಂದು ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ಹದದಲ್ಲಿ ಹಿಟ್ಟು ನಾದ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ಇದಕ್ಕೆ ಮತ್ತೇನು ಎಣ್ಣೆ ಏನೂ ಹಾಕೋದು ಬೇಡ. ಬರೀ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಒಂದು 10ರಿಂದ 15 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡೋಣ. 10ರಿಂದ 15 ನಿಮಿಷ ನೆನೀಲಿ. ಇಲ್ಲಿ ನಾನು ಮೊದಲೇ ಪಾನಕ ಮಾಡಿಟ್ಕೊಂಡಿದ್ನಲ್ವ, ಅದಕ್ಕೆ ಜರಡಿಯಿಂದ ಸೋಸಿ ಒಂದು ಪಾತ್ರೆಲಿ ಹಾಕ್ಕೋತಾ ಇದ್ದೀನಿ. ನಾದಿಟ್ಕೊಂಡಿರೋ ಚಪಾತಿ ಹಿಟ್ಟನ್ನ ಈ ಥರ ಬಿಡಿಸ್ಕೊಂಡು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೇ ನಾವು ಉಪ್ಪಿಟ್ಟು ರವೆನ ಹಾಕ್ತಾಯಿದ್ದೀನಿ. ನಾನು ಈ ಥರ ಕಲಸಿರೋ ವೀಡಿಯೋನ ಮಾಡಿದ್ದೆ, ಬಟ್ ಅದು ಟೆಕ್ನಿಕಲ್ ಇಶ್ಯೂಯಿಂದ ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ. ಈಗ ಇದನ್ನು ನಾನು ಒಂದು ನೈಟ್ ಪೂರ್ತಿ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಅದನ್ನು ರೆಸ್ಟ್ ಮಾಡಿಬಿಟ್ಮೇಲೆ ತಿರುಗಿ ಮಾರನೇ ದಿವಸ ಬೆಳಗ್ಗೆ ಮಧ್ಯಾಹ್ನ ಯಾವ ಬೇಕಾದರೂ ಮಾಡ್ಕೋಬೋದು. 2 ದಿವಸ ಇಟ್ಟರೂ ಏನೂ ತೊಂದರೆ ಇಲ್ಲ, ಹಿಟ್ಟೇನು ಕೆಡಲ್ಲ, ಯಾವಾಗ ಬೇಕಾದರೂ ಮಾಡ್ಕೋಬೋದು. ಈಗ ಇದನ್ನು ನಾನು ಎಣ್ಣೆಯಲ್ಲಿ ಒಂದು ಮೀಡಿಯಮ್ ಹೀಟಲ್ಲಿ ಇದನ್ನು ಕರಿಲಿಕ್ಕೆ ಬೋಂಡ ಥರ ಬಿಟ್ಟರೆ ಸಾಕು. ಒಂದು ಮೀಡಿಯಮ್ ಉರಿಲಿ ಇದನ್ನು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಹಾಕಿದಾಗ ಸ್ವಲ್ಪ ಬ್ರೌನಿಷ್ ಬಂದುಬಿಡುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಎಂಥ ಮಕ್ಕಳಾದರೂ ಸಹ ಬೇಡ ಅಂತ ಅನ್ನಲ್ಲ, ಅಷ್ಟು ಚೆನ್ನಾಗಿದೆ. ತಿಂತ ಜಾಮೂನ್ ತಿಂದಂಗೆ ಫೀಲ್ ಆಗುತ್ತೆ. ಯಾಕಂದರೆ ಸ್ವೀಟ್ನೆಸ್ಸು ಅಷ್ಟೇ ಇರುತ್ತೆ, ಬೆಲ್ಲ ಒಳ್ಳೆಯದೇ ಅಲ್ವಾ, ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮನೇಲಿ ಈ ಥರ ಒಂದು ಸಲ ಮಾಡಿಬಿಟ್ಟು ನೋಡಿ. ಎಲ್ಲರೂ ಡೈರೆಕ್ಟಾಗಿ ಪಾನಕಕ್ಕೆ ಗೋಧಿ ಹಿಟ್ಟು ಹಾಕಿಬಿಟ್ಟು ಗಾರ್ಗಿ ಮಾಡ್ತಾರೆ, ಬಟ್ ಇದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇರೋದು ನಾನು. ಬಟ್ ಚೆನ್ನಾಗಿದೆ, ಇದು ಒಂದು ಈಸಿ ಮೆಥಡ್ ಕೂಡ ಆಗುತ್ತೆ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ, ಕೆಡುತ್ತೆ, ಎಣ್ಣೆಯಲ್ಲಿ ಹಿಡಿದ್ಬಿಡುತ್ತೆ ಅನ್ನೋ ಯಾವುದೇ ಭಯ ಇಲ್ಲದೆ ಈ ಥರದ್ದು ಗಾರ್ಗಿನ ನೀವು ಮಾಡ್ಬೋದು. ಡೈರೆಕ್ಟಾಗಿ ಈಗ ಗೋಧಿ ಹಿಟ್ಟು ಪಾನಕಕ್ಕೆ ಸೇರಿಸ್ಬಿಟ್ಟು ಮಾಡಿದ್ರೆ ಕೆಲವೊಂದು ಸಲ ಎಣ್ಣೆ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಸಾಫ್ಟಿಯಾಗಿದೆ. ನಾನು ಇದನ್ನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸೋಣ ಅಂತ ಮುರಿದ್ಬಿಟ್ಟು ತೋರಿಸೋಣ ಅಂತಂದೇಳಿ ಹಿಡ್ಕಿತಾ ಇದ್ದೀನಿ, ಬಟ್ ತುಂಬ ಬಿಸಿ ಇದೆ, ಕೈಯಿಂದ ಜಾರು ಹೋಗ್ತಾಯಿದೆ. ನೋಡಿ, ತೋರಿಸ್ತಾ ಇದ್ದೀನಿ, ಈ ಥರ ಸಾಫ್ಟಿಯಾಗಿ ಬರುತ್ತೆ. ಈಗ ಬಿಸಿ ಇದೆ, ತಿನ್ನೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಮಾರನೇ ದಿವಸ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಹಿಡಿಯೋಕ್ಕೆ ಹೋಗ್ತಾಯಿದ್ದೀನಿ, ಬಿಸಿ ಇದೆ ಅಲ್ವಾ, ಅದಕ್ಕೋಸ್ಕರ ಜಾರು ಬೀಳ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ, ಎಷ್ಟು ಚೆನ್ನಾಗಿದೆ. ನೀವು ನಿಮ್ಮ ಮನೇಲಿ ಈ ಥರ ಒಂದು ಸಲ ಮಾಡ್ಕೊಂಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಉತ್ತರ ಕರ್ನಾಟಕದ ಯಾವುದೇ ಅಡುಗೆಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ತೆ ಎಲ್ಲರಿಗೂ, ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.